ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ಪೇರ್ಕಾಳ್. ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ನಡೆದ ಮಾದಣ್ಣ ದೇವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಮಾದಣ್ಣ ದೇವರ ದ್ವಾರಬಾಗಿಲ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಹಾದೇವ ಮಹಾರಾಜರು ಹಾಗೂ ಗ್ರಾಮದ ಹಿರಿಯರು ಸೇರಿಕೊಂಡು ನೆರವೇರಿಸಿದರು. ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ದೇವರ ಪಲ್ಲಕ್ಕಿಗಳು ಆಗಮಿಸಿ ದೇವರ ಭೇಟಿ ನಡೆಯಿತು. ಪಲ್ಲಕ್ಕಿಯ ಭೇಟಿ ಸಮಯದಲ್ಲಿ ಸಾವಿರಾರು ಭಕ್ತ ಸಮೂಹ ಭಂಡಾರವನ್ನು ಪಲ್ಲಕ್ಕಿ ಮೇಲೆ ಹಾರಿಸಿ ಭಕ್ತಿ ಭಾವವನ್ನು ಮೆರೆದರು. ದೇವರ ಭೇಟಿ, ದ್ವಾರಬಾಗಿಲು ಶತಮಾನೋತ್ಸವ, ಭಾವೈಕ್ಯತೆ, ಬುತ್ತಿ ಜಾತ್ರೆ, ಹೋಳಿಗೆ ಜಾತ್ರೆ, ಡೊಳ್ಳಿನ ಪದಗಳು, ರೇಣುಕಾದೇವಿ ಮಹಾತ್ಮ ನಾಟಕ ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕುಂಭ ಹೊತ್ತ ಮಹಿಳೆಯರು ಆರತಿ ಹಿಡಿದು ವಿವಿಧ ವಾದ್ಯ ಮೇಳಗಳೊಂದಿಗೆ ಸತ್ಯಸಿದ್ಧರ ಪಲ್ಲಕ್ಕಿ ಉತ್ಸವ ಜರುಗಿತು. ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಇದೇ ಸಂದರ್ಭದಲ್ಲಿ ಜರುಗಿತು. ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ಹೋಳಿಗೆ ಜಾತ್ರೆಯಲ್ಲಿ ಹೋಳಿಗೆ ಊಟವನ್ನು ಮಾಡಿ ಭಕ್ತಿ ಭಾವವನ್ನು ಮೆರೆದಿದ್ದಾರೆ.
ಸರ್ ಆರಾಮಿಲ್ಲ ಆರಾಮದಿರ್ರಿ. ಮಾಡಿ ನೋಡು. ಬರ್ರಿ ಹಂಗ ಬರ್ರಿ ಎಲ್ಲ ಕಡೆ ನೋಡ್ರಿ ಇವಾಗ ಬಂದ್ರೆ ಅವ್ರು ಜಪ್ ಕಟ್ಟಿ ಹುಡುಗರು ಹತ್ರ ಬಂದ್ರವ್ರು ಎಲ್ಲಾರು ಕಡೆ ದೊಡ್ಡವ್ರು ಮಾತಾಡ್ಬೇಕು ಸಣ್ಣವ್ರು ಇಲ್ಲ ಒಂದೊಂದು ಮೈಕ್ ಹೇಗೆ ಐತೆ ಬಾಯ ಹಿಂಗೆ ಮಾಡಕ್ಕೆ ಬಗ್ಗೆ ಅಟ ಅಟ ಬರ್ತೈತಿ ಇನ್ನೊಂದು 60 ಸೌಂಡ್ ರೆಕಾರ್ಡ್ ಇದೆ.
ಆರಾಧ್ಯ ದೈವರಾಗಿರ್ತಕ್ಕಂಥ ಮಾಧುಲಿಂಗೇಶ್ವರನನ್ನು ನಾನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025-26ನೇ ಸಾಲಿನ ಶ್ರೀ ಮಾಧುಲಿಂಗೇಶ್ವರ ಜಾತ್ರಾ ಮಹೋತ್ಸವಕ್ಕೆ 12 ಪಲ್ಲಕ್ಕಿಗಳ ಆಗಮನ ಆಗ್ತಾ ಇದೆ. ಇವತ್ತು ಕೃಷ್ಣಾ ನದಿಯಿಂದ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಕೃಷ್ಣೆಯ ಮಡಿಲಲ್ಲಿ ಮಂಗಲ ಸ್ನಾನವನ್ನು ಮುಗಿಸಿಕೊಂಡು ಕೃಷ್ಣ ಉಡಿ ತುಂಬುವ ಕಾರ್ಯಕ್ರಮದ ಜೊತೆಗೆ ದಿವ್ಯ ಸುಮಂಗಲಿಯರ ಜೊತೆಗೂಡಿಕೊಂಡು ಕುಂಚನೂರು ಗ್ರಾಮಕ್ಕೆ ಆಗಮಿಸಿ ಮೆರವಣಿಗೆಯೊಂದಿಗೆ ಮಾಧುಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಇವತ್ತು ನಮ್ಮೂರಿನ ಸಮಸ್ತ ಜಮಖಂಡಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ತಾಯಂದಿರಿಗೆ ಭಾವೈಕ್ಯತೆಯಿಂದ ಧರ್ಮದ ಕ್ರಾಂತಿಗಾಗಿ ಧರ್ಮಕ್ಕೋಸ್ಕರವಾಗಿರ್ತಕ್ಕಂಥ ಉಡಿ ತುಂಬುವ ಕಾರ್ಯಕ್ರಮ ಕುಂಚನೂರಿನ ಸಮಸ್ತ ಗುರು ಹಿರಿಯರು ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ಮಾಧುಲಿಂಗೇಶ್ವರ ಜಾತ್ರೆಯಲ್ಲಿ ಒಂದು ವಿಶೇಷ ಏನಿದೆ ಅಂತ ಕೇಳಿದ್ರೆ, ಪ್ರತಿ ವರ್ಷವೂ ಕೂಡ ಮಾಧುಲಿಂಗನ ಭಕ್ತಿಯ ಸದ್ಭಾವ, ಭಕ್ತಿಯ ಸಾಗರ ಆಗಿರ್ತಕ್ಕಂಥ ಕುಂಚನೂರು ಗ್ರಾಮದಲ್ಲಿ ಹೋಳಿಗೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಹೋಳಿಗೆಯನ್ನ ಮಾಡಿ ಎಷ್ಟು ಭಕ್ತರು ಕೂಡ ಬಂದ್ರು ಆ ಭಕ್ತರಿಗೆ ಹೋಳಿಗೆಯನ್ನ ಉಣಿಸುವುದೇ ಮಾಧುಲಿಂಗನ ಒಂದು ಭಕ್ತಿಯ ಕಾರ್ಯವಾಗಿರ್ತಕ್ಕಂಥದ್ದು ಈ ಧರ್ಮದಲ್ಲಿದೆ. ಅದಕ್ಕೋಸ್ಕರವಾಗಿ ಪ್ರತಿಯೊಂದು ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೋಳಿಗೆ ಜಾತ್ರೆಯನ್ನ ಮಾಡಿ ಇದು ಮಾಧುಲಿಂಗನ ಜೋಳಿಗೆ ತುಂಬ ಹೋಳಿಗೆ ಅನ್ನುವಂತ ವಿಶೇಷ ಜಾತ್ರೆಯನ್ನ ನಾವು ಇವತ್ತು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ. ಸುಮಾರು ಇವತ್ತಿನ ದಿವಸದಲ್ಲಿ ಕುಂಚನೂರು ಗ್ರಾಮದಲ್ಲಿ 15,000-20,000 ಜನಸಂಖ್ಯೆ ಸೇರುವಂತ ನಿರೀಕ್ಷೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. ಸುಮಾರು 2.5 ಹಿಡ್ಕೊಂಡು 5 ಕ್ವಿಂಟಲ್ ಹೋಳಿಗೆವರೆಗೆ ನಾವು ಇವತ್ತು ಜಾತ್ರೆಯನ್ನ ಮಾಡ್ತಾ ಇದ್ದೀವಿ. ಹಾ ರೀ. ನಿಮ್ಮ ಹೆಸರೇನು? ಯಾವ್ರವರು ಅಮ್ಮನ ಸಲ ಅಡ್ಡ ಸಲ ಯಾವ ವಿಶೇಷ ಜಾತ್ರೆ ಹೋಳಿಗೆ ಜಾತ್ರೆ ಮಾಡ್ತಾ ಇದ್ರಲ್ಲ ನಿಮ್ ಗ್ರಾಮದಾಗ, ಏನ್ ವಿಶೇಷ ನಾವು ಶ್ರೀಶೈಲ ರಥ ಮಠಪತಿ ಅಂತ ಹೇಳಿ ಕುಂಚನೂರು ಗ್ರಾಮದವರು. ಇಲ್ಲಿ ನಮ್ಮ ಕುಂಚನೂರು ಗ್ರಾಮ ಒಂದು ಭಕ್ತಿಯ ಕೇಂದ್ರ ಮೊದಲ. ಯಾಕಂದ್ರೆ ಇಲ್ಲಿ ಮಾಧುಲಿಂಗ ದೇವಸ್ಥಾನ ಒಂದು ಪುರಾತನ ದೇವಾಲಯ ಇದ್ದು ಈಗ 8 ವರ್ಷದಿಂದ ಇಲ್ಲಿ ಒಂದು ಕಳಸಾರೋಹಣ 8ನೇ ವರ್ಷ ಮೊದಲು ಪ್ರಾರಂಭಗೊಂಡಿತು. ಅಲ್ಲಿ ಹಿಡಿದ 8 ವರ್ಷ ಸತತವಾಗಿ ಅತಿ ವಿಜೃಂಭಣೆಯಿಂದ ನಮ್ಮ ಈ ಕುಂಚನೂರು ಗ್ರಾಮದಲ್ಲಿ ದೇವಸ್ಥಾನದ ಜಾತ್ರೆ ಜರುಗಿಕೊಂಡು ಬಂದಿದೆ. ಹಲವಾರು ನಾಡಿನ ಎಲ್ಲ ಭಕ್ತರ ಒಂದು ಪ್ರತೀಕವಾಗಿ ಈ ಜಾತ್ರೆಯಲ್ಲಿ ಸಂಘಟಿತವಾಗಿದೆ. ಭಕ್ತರ ಕಾಣಿಕೆ ಇರಬಹುದು ಮತ್ತು ಅವ್ರು ಮಾಡತಕ್ಕಂಥ ಭಕ್ತಿಯ ಸೇವೆ ಇರಬಹುದು. ಈ ವರ್ಷ ಮತ್ತೊಂದು ವಿಶೇಷವಾಗಿ ಈ ದ್ವಾರ ಬಾಗಿಲದ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಅದ ನಡೀತಾ ಇದೆ. ಅದರ ಅಂಗವಾಗಿ 12 ಪಲ್ಲಕ್ಕಿಗಳ ಒಂದು ಜಾತ್ರೆ ಈ ವರ್ಷ ವಿಶೇಷವಾಗಿ ನಡೀತಾ ಇದೆ. ಇಲ್ಲಿ ಸೇರಿರ್ತಕ್ಕಂಥ ಭಕ್ತರು
ತಮ್ಮ ತನು ಮನ ಧನ ಸಹಾಯವನ್ನು ಸಲ್ಲಿಸ್ತಾ ಬಂದಿರೋದ್ರಿಂದ ಇಷ್ಟೊಂದು ವಿಜೃಂಭಣೆಯಿಂದ ಈ ಜಾತ್ರೆ ಸರಾಗವಾಗಿ ಸಾಗ್ತಾ ಇದೆ. ಸುಮಾರು 10,000ದಿಂದ 12,000ರವರೆಗೆ ಜನಸಂಖ್ಯೆಯಲ್ಲಿ ಕೂಡಿ ಒಂದು 12-13 ದಿನಗಳ ಪರ್ಯಂತರ ಪ್ರಸಾದದ ವ್ಯವಸ್ಥೆ ಇದ್ದು ಹಲವಾರು ನಾಡಿನಾದ್ಯಂತ ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಇಂದು ವಿಶೇಷವಾಗಿ ಹೋಳಿಗೆಯನ್ನು ಮಾಡುವುದರ ಮುಖಾಂತರ ಹೋಳಿಗೆ ಜಾತ್ರೆ ಮತ್ತು ಭಂಡಾರ ಜಾತ್ರೆ ಅನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಜಾತ್ರೆ ಯಶಸ್ವಿಯಾಗಿ ಸಾಗ ಬಂದಿದೆ. ಆ ಮಾದುಲಿಂಗನ ಒಂದು ಕೃಪಾಶೀರ್ವಾದದಿಂದ ನಮ್ಮ ಕುಂಚನೂರು ಸುಭಿಕ್ಷವಾಗಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ಕ್ವಿಂಟಲ್ ಹೋಳಿಗೆ ಮಾಡ್ತಾ ಇದ್ದೀರಿ? 5 ಕ್ವಿಂಟಲ್ ಹೋಳಿಗೆಯನ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. 5 ಕ್ವಿಂಟಲ್ ಬುಂದೆ, 5 ಕ್ವಿಂಟಲ್ ಜಿಲೇಬಿ, 5 ಕ್ವಿಂಟಲ್ ಹೋಳಿಗೆ, ಮಾದ್ಲಿ ಒಂದೇ ತರ ಆತಿಲ್ಲ. ಭಕ್ತರ ತಮ್ಮ ಭಕ್ತಿಗೆ ಯಾವ ತೋರಿಸ್ತೈತೆ ಅದನ್ನ ತಂದು ಕೊಡ್ತಾರೆ. ಇಲ್ಲಿ ಅವ್ರು ತಂದು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನ ಎಲ್ಲರೂ ವ್ಯವಸ್ಥಿತವಾಗಿ ಎಲ್ಲ ಹಿರಿಯರು ಮತ್ತು ಯುವಕ ಮಿತ್ರರು ಕೂಡಿಕೊಂಡು ಅದನ್ನೊಂದು ಬಡಿಸಿ ಎಲ್ಲ ಭಕ್ತಾದಿಗಳಿಗೆ ಉಣಿಸುವಂತ ವ್ಯವಸ್ಥೆ ಕೂಡ ಆ ಮಾದಲಿಂಗನ ಆಶೀರ್ವಾದದಿಂದ ನಡೀತದೆ. ವಿಶೇಷವಾಗಿ ಜಾತ್ರೆ ಇದೆ, ಹೋಳಿಗೆ ಜಾತ್ರೆನ. ಇಲ್ಲಿ ನಮ್ಮ ತಾಲೂಕು ಬನಾಟಿ ತಾಲೂಕದೊಳಗ ಚಿಮ್ಮಡದ ಚಿಚ್ಚಡಿ ಜಾತ್ರೆ ಆದ್ರೆ ನಮ್ಮಲ್ಲಿ ಹೋಳಿಗೆ ಜಾತ್ರೆ ಅಂತ ಆಗೈತೆ. ಪ್ರತಿ ವರ್ಷದಂತೆ ನನ್ನ ಹೆಸರು ದೀಪಾ ಪಾಟೀಲ್. ಏನ್ರಿ ನಿಮ್ಮ ಹೆಸರು? ಏನ್ ಮಾಡ್ತಾ ಇದ್ರಿ? ಏನ್ ಜಾತ್ರೆ ಒಳಗೆ ವಿಶೇಷ ಹೋಳಿಗೆ ಮಾಡ್ತಾ ಇದ್ರಲ್ಲ, ವಿಶೇಷವಾಗಿ ಅದಕ್ಕೆ ಮಾಡ್ತಾ ಇದ್ರಿ? ನಮ್ಮ ಹೆಸರು ದೀಪಾ ಭೀಮಪ್ಪ ಪಾಟೀಲ್. ಜಾತ್ರೆ ಒಳಗ ಹೋಳಿಗೆ ಮಾಡ್ತಾ ಇದ್ವಿ, ಹೋಳಿಗೆ ಜಾತ್ರೆ ಮಾಡ್ತಾ ಇದ್ವಿ. ಪ್ರತಿ ವರ್ಷ ಅಂತೆ ಮಾಧುಲಿಂಗನ ಜಾತ್ರೆ ಮಾಡ್ತೀವಿ ನಾವು. ಊರವನ್ನೆಲ್ಲ ಜನರು ಕೂಡಿ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತೀವಿ. 8 ವರ್ಷ ಆಯ್ತು. ಪ್ರತಿ ವರ್ಷ ಹೋಳಿಗೆ ಮಾಡ್ತೀವಿ. ಎಲ್ಲಾ ಧರ್ಮ ಕೂಡಿ, ಎಲ್ಲಾ ಗ್ರಾಮದವರು, ಸಮಸ್ತ ಹಿರಿಯರು ಕೂಡಿ, ಎಲ್ಲಾ ಜನರು ಕೂಡಿ. ಜನರು ಕೂಡಿ ಅಂದ್ರೆ ಹೆಣ್ಮಕ್ಳು ಮಾಡ್ತಾರೆ, ಗಂಡ್ಮಕ್ಳು ಮಾಡ್ತಾರೆ? ಹೆಣ್ಮಕ್ಳು ಎಲ್ಲ ನಾವು ಕೊಡ್ತಾರೆ. ನಾವು ಹೆಣ್ಮಕ್ಳು ಎಲ್ಲರೂ ಹೋಳಿಗೆ ಮಾಡ್ತೀವಿ. ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ವಿಶೇಷ ಇದೆ ಅಂತ. ವಿಶೇಷ ಹೋಳಿಗೆ ಊಟ ಮಾಡಿ ವಿಶೇಷ ಹೋಳಿಗೆ ಜಾತ್ರೆನ ಹೋಳಿಗೆ ಜಾತ್ರೆ ಮಾಧುಲಿಂಗನ ಹೋಳಿಗೆನ ಜಾತ್ರೆ. ಓಕೆ, ಥ್ಯಾಂಕ್ ಯು. ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರಿ? ಏನ್ ಇಷ್ಟೆಲ್ಲ ಹೋಳಿಗೆ ಮಾಡ್ತಾ ಇದ್ರಿ? ಅದಕ್ಕೆ ಯಾವ? ನನ್ನ ಹೆಸರು ಸುಮಿತ್ರಾ ಅವದಪ್ಪ ಒಡೆಯರ್ ರೀ. ನಮ್ಮ ಊರಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಈ ನಮ್ಮ ಊರಲ್ಲಿ 8 ವರ್ಷ ಆಯ್ತು ರೀ ಇರೋ ಸರ. ಎಲ್ಲರೂ ನಾನು ನೀನು ಅನ್ನಂಗಿಲ್ರಿ, ಭಾವೈಕ್ಯತೆಯಿಂದ ಎಲ್ಲರೂ ಕೂಡಿ ಹೋಳಿಗೆ ಮಾಡ್ತೀವ್ರಿ. ಹೋಳಿಗೆ ಜಾತ್ರೆ ಈ ಸಲ ಅದ್ಭುತವಾಗಿ ಅದ್ದೂರಿಯಿಂದ ಜಾತ್ರೆ ಮಾಡಾಕತ್ತೀವಿ ಸರ್. ಎಷ್ಟು ಸಾವಿರ ಜನಸಂಖ್ಯೆ ಊಟ ಮಾಡ್ಬೋದು ನೀವೆಲ್ಲ ಹೋಳಿಗೆ? ಒಂದು 10-12 ಸಾವಿರ ಜನ ಊಟ ಮಾಡ್ತಾರ್ರಿ ಹೋಳಿಗೆ ಊಟ. ಏನ್ ಮಹಿಳಾ ಸಂಘದಿಂದ ಮಾಡ್ತಾ ಇದ್ರಿ? ಏನು ವೈಯಕ್ತಿಕ? ವೈಯಕ್ತಿಕ ನಮ್ಮ 3 ಜನ ಎಲ್ಲರಿ, ಎಲ್ಲ ನಮ್ಮ ಊರಲ್ಲಿ ಎಲ್ಲಾ ಮಹಿಳೆಯರು ಕೂಡ ಒಂದು ಪ್ರವಚನದಾಗ ಹೇಳಿದ್ರಿ ಹಿಂಗೆಲ್ಲ ಬರ್ಬೇಕು, ಹೋಳಿಗೆ ಮಾಡ್ಬೇಕು ಅಂತ ಹೇಳಿ. ಅದನ್ನ ಎಲ್ಲರೂ ನಾವು ಮನುಷ್ಯನಾಗ ಇಟ್ಕೊಂಡು ನಾವು ಮಾದನ್ನ ಜಾತ್ರೆ ಮಾಡ್ಬೇಕು, ಅವ್ನ ಸೇವಾ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಭಾವೈಕ್ಯತೆಯಿಂದ ಎಲ್ಲರೂ ಬಂದಿವ್ರಿ. ಎಲ್ಲರೂ ಆ ಜಾತಿ ಈ ಜಾತಿ ಅನ್ನಂಗಿಲ್ರಿ, ಎಲ್ಲರೂ ಸೇರಿ ಬಂದಿವ್ರಿ. ಆದಿಮೂರ್ತಿ, ವೇದಮೂರ್ತಿ, ಸುಕಲಾಮೂರ್ತಿ ಸದ್ಗುರು ಗುರು ಸೋಮಲಿಂಗನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಆತನ ಶಿಷ್ಯನಾಗಿರ್ತಕ್ಕಂಥ ಹಗ್ಗ ಕೋಲನಿಲ್ಲದ ಕಂಬಳಿ ಬೇರೆಯನ್ನು ಹೊಡೆದು ಕಲಿಯುಗದಲ್ಲಿ ಕರೆಸಿದ್ದನೆನಿಸಿಕೊಂಡಿರ್ತಕ್ಕಂಥ ತಂದೆನಾದ ಅಮೋಘ ಸಿದ್ದೇಶ್ವರನನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನನ್ನ ಆರಾಧ್ಯ ಗುರುವರ ದೈವರಾಗಿರ್ತಕ್ಕಂಥ ಮಾದನ್ನ ಮಲಕಾರ ಸಿದ್ದನ ಪಾದಕ್ಕೂ ವಂದಿಸಿ, ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ಸುಕ್ಷೇತ್ರ ಕುಂಚನೂರು ಗ್ರಾಮದಲ್ಲಿ 2025-26ನೇ ಸಾಲಿನ ಮಾಧುಲಿಂಗೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಪ್ರಥಮ ಸತ್ಯಸಿದ್ಧರ 12 ದೇವರ ಪಲ್ಲಕ್ಕಿ ಭೇಟಿ ಹಾಗೂ ಈ ಕುಂಚನೂರು ಗ್ರಾಮದ ಮಾಧುಲಿಂಗೇಶ್ವರ ಜಾತ್ರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಿದೆ ಅಂತ ಕೇಳಿದ್ರೆ, ಇದಕ್ಕೆ ಮಾಧುಲಿಂಗನ ಹೋಳಿಗೆ ಜಾತ್ರೆ ಅಂತ ಇದಕ್ಕನ್ನ ಬಿರುದು ಕೊಟ್ಟಿರ್ತಕ್ಕಂಥದ್ದು. ಅಂತ ಮಾಧುಲಿಂಗನ ಜಾತ್ರೆಗೆ ಮಾದನ್ನ ಮಲಕಾರ ಸಿದ್ಧ, ದೌರಿಗೆ ಬಿಳಾನ ಸಿದ್ಧ, ಕೌಲಗುಡ್ಡ ಕರೆಕ್ ಸಿದ್ಧ 12 ಮಂದಿ ಸತ್ಯಸಿದ್ಧರ ಪಲ್ಲಕ್ಕಿ ಭೇಟಿಗೆ ಕುಂಚನೂರು ಗ್ರಾಮ ಅಷ್ಟೇ ಅಲ್ಲದೆ ಸಮಸ್ತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಸದ್ಭಕ್ತರ ಒಂದು ಸದ್ಭಾವದ ಭಾವೈಕ್ಯತೆವಾಗಿರ್ತಕ್ಕಂಥ ಈ ಸಿದ್ಧರ ಭೇಟಿ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ನಾಳಿನ ಮುಂಜಾನೆ ದಿವಸ ಮಾಧುಲಿಂಗೇಶ್ವರ ದೇವಸ್ಥಾನದಿಂದ ಕೃಷ್ಣಾ ಪುಣ್ಯ ಪವನ ಕ್ಷೇತ್ರವಾಗಿರ್ತಕ್ಕಂಥ ಕೃಷ್ಣಾ ನದಿಯಿಂದ 1008 ಮಂದಿ ಆರತಿ ಹಾಗೂ ಕುಂಭದೊಂದಿಗೆ
ಅತಿ ವಿಜೃಂಭಣೆಯಿಂದ ಕುಂಚನೂರು ಗ್ರಾಮದ ಸಮಸ್ತ ಹಾದಿ ಬೀದಿಗಳಲ್ಲಿ ರಂಗೋಲಿಯ ಹಾಗೂ ವಿಜೃಂಭಣೆ ಮುಖಾಂತರವಾಗಿ ಆ ಮೆರವಣಿಗೆ ಬರ್ತಾ ಇದೆ. ಆ ಮೆರವಣಿಗೆ ಆದ ತದನಂತರ ಕುಂಚನೂರು ಗ್ರಾಮದಲ್ಲಿ ಸಾಯಂಕಾಲ ಮಾದುಲಿಂಗೇಶ್ವರ ಮಹಾದ್ವಾರದ ಶತಮಾನೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ. 1925ರಲ್ಲಿ ನಮ್ಮ ಜಮಖಂಡಿ ತಾಲೂಕಿನ ಪಟವರ್ಧನ್ ರಾಜ ಅನ್ನುವಂತ ಮಾದುಲಿಂಗೇಶ್ವರರ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಬೇಡಿದ್ದನ ವರವನ್ನ ಕೊಟ್ಟಿದ್ದಕ್ಕಾಗಿ ಭಗವಂತನಿಗೆ ನಾನು ಕಾಣಿಕೆಯನ್ನು ಏನ್ ಸಲ್ಲಿಸಬೇಕು ಅಂತ ಕೇಳಿದಾಗ ಆ ಪಟವರ್ಧನ ರಾಜ ಹೇಳದಂತೆ ಸಂಕಲ್ಪದಂತೆ ಮಾದುಲಿಂಗ ಕನಸಿನಲ್ಲಿ ಹೋಗಿ ನನ್ನ ಗುಡಿಗೆ ನಿನ್ನ ಮಹಾದ್ವಾರ ಆಗಬೇಕು, ಸೂರ್ಯ ಚಂದ್ರವರೆಗೆ ನೆಲದ ಗಂಗೆ ಹರಿವರೆಗೂ ಕೂಡ ಆ ಮಹಾದ್ವಾರ ಇರಬೇಕನ್ನುವಂತ ಸಂಕಲ್ಪದ ಮೇರೆಗೆ ಶ್ರೀ ಶ್ರೀ ಮಾದುಲಿಂಗೇಶ್ವರ ಪ್ರವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷನಾಗಿರ್ತಕ್ಕಂಥ ಭಂಡಾರದ ಒಡೆಯ ಮಾದುಲಿಂಗ ಅವಾಗ ಅವನಿಗೆ ಕೃಪಾ ಆಶೀರ್ವಾದ ಮಾಡಿದಾಗ ಜಮಖಂಡಿ ಪಟವರ್ಧನ ರಾಜ 1925ನೇ ಇಸ್ವಿಯಲ್ಲಿ ಮಾದುಲಿಂಗೇಶ್ವರ ಮಹಾದ್ವಾರವನ್ನ ನಿರ್ಮಾಣ ಮಾಡ್ತಾರೆ. ಆ ನಿರ್ಮಾಣ ಮಾಡಿದ 1 ವರ್ಷ ಕಾಲ ಅದಕ್ಕೆ ಪರ್ಯಂತರವಾಗಿ ಗತಿಸಿ ಬರ್ತಾ ಇದೆ. ಅದಕ್ಕೆ ಈ ವರ್ಷ 8ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಆ ದ್ವಾರ ಬಾಗಿಲದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹಲವಾರು ರಾಜಕೀಯ ಗಣ್ಯಮಾನ್ಯರು ನಾಳೆ ಆಗಮಿಸಲಿದ್ದಾರೆ. ಅದರ ಜೊತೆಗೆ ಸಮಸ್ತ ಕರ್ನಾಟಕದ ನಾಡಿನಾದ್ಯಂತ ನಮ್ಮ ಸಾಧು ಸಂತರು ಸತ್ಯಸಿದ್ಧರ ಧರ್ಮದ ಮಠಮನೆಯ ಧರ್ಮರು ಕೂಡಿಕೊಂಡು ಆ ಶತಮಾನೋತ್ಸವದ ಬಾಗಿಲ ಉದ್ಘಾಟನೆ 1008 ಆರ್ತಿಯ ಮುಖಾಂತರ ಜ್ಯೋತಿಯ ಸಂಕೇತವಾಗಿ ಅದನ್ನ ಉದ್ಘಾಟನೆಯನ್ನ ಮಾಡುವಂತ ಕಾರ್ಯಕ್ರಮ ನಾಳೆ ಸಾಯಂಕಾಲ ನೆರವೇರ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಸದ್ಭಕ್ತರು ಕೂಡ ಈ ಮಾದುಲಿಂಗೇಶ್ವರ ಜಾತ್ರೆಗೆ ಆಗಮಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕಳಕಳಿ ವಿನಂತಿಯನ್ನು ಕೇಳ್ತಾ ಇದ್ದೀವಿ. ಸುಮಾರು ಮಾದುಲಿಂಗೇಶ್ವರ ಜಾತ್ರೆಯ ಭಂಡಾರ ಜಾತ್ರೆ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇದು ಕುಲರತ್ನ ಪರಂಪರೆ, ಶುದ್ಧ ಪರಂಪರೆ. ಈ ಪರಂಪರೆಗೆ ಸುಮಾರು 10 ಕ್ವಿಂಟಲ್ ಮೇರೆಗೆ ಭಂಡಾರ ಹಾರಿಸುವಂತ ವ್ಯವಸ್ಥೆಯನ್ನು ಎಲ್ಲಾ ಸದ್ಭಕ್ತರು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ. ಎಷ್ಟು ಜನಸಂಖ್ಯೆ ಸೇರಿರಬಹುದು? ಸುಮಾರು ಈ ಮಾದುಲಿಂಗೇಶ್ವರ ಜಾತ್ರೆಗೆ 50,000-60,000 ಜನಸಂಖ್ಯೆ 24 ತಾಸು ನಿರಂತರವಾಗಿರ್ತಕ್ಕಂಥ ದಾಸೋಹವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಭಕ್ತರು ಯಾವ ರೀತಿ ನೀವು ಭಂಡಾರದ ಬಗ್ಗೆ ಭಂಡಾರ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ? ಭಂಡಾರ ಹಚ್ಕೊಳ್ಳೋದ್ರಿಂದ ಜೀವನದಲ್ಲಿ ಬಹುರೋಗವನ್ನು ಕಳಿತಿರ್ತಕ್ಕಂಥ ವಿಚಾರಗಳನ್ನ ನಾವು ಇವತ್ತು ನೋಡಿದಾಗ ಸಾಕನ್ನುವಷ್ಟು ದಿನಮಾನದಲ್ಲಿ ಭಂಡಾರ ಅನ್ನೋದು ಅದೇನೋ ಹೇಳ್ತಾರಲ್ಲ, ಬುಟ್ಟಿ ಬಂಗಾರಕ್ಕಿಂತ ಬಟ್ಟು ಭಂಡಾರ ಲೇಸವೆಂಬುವಂತೆ ಭಂಡಾರವನ್ನು ಯಾರು ನಂಬ್ಕೊಂಡು ಗುರುವಿನ ಸನ್ನಿಧಿಗೆ ಬಂದಿದ್ದಾರೋ, ಅವನ ಮೇಲೆ ಹಂಬಲಿಟ್ಕೊಂಡು ಯಾರು ನಡೆದಿದ್ದಾರೋ, ಆ ಭಂಡಾರ ನನ್ನ ಮನೆಗೆ ಬಂಗಾರ ಆಗ್ಲಿ ಅನ್ನುವಂತ ವಿಚಾರ ಇಟ್ಕೊಂಡು ಬಂದಿದ್ದಾರೋ ಅಲ್ಲಿವರೆಗೆ ಮಾದುಲಿಂಗ ಅವ್ರ ಮನೆಯನ್ನ ಬಂಗಾರ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಬಹುದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕರೋನಾದಾಗ ಒಬ್ಬಕ್ಕಿ ಬಡತಾಯಿ ಕರೋನಾದಾಗ ನನ್ನ ಮಗಳನ್ನ ಕೊನೆ ಉಸಿರು ಎಳೆಯುವ ಟೈಮ್ದಲ್ಲಿ ಆಪರೇಷನ್ ಮಾಡ್ಬೇಕಂತ ಕರ್ಕೊಂಡು ಹೋಗಿರ್ತಕ್ಕಂಥ ಸಮಯದಲ್ಲಿ ಅವಾಗ ಹೇಳ್ತಾಳೆ, ಆಪರೇಷನ್ ದಲ್ಲಿ ಆ ಮಗುವನ್ನ ಮನಗಿಸ್ಕೊಂಡಾಗ ಆ ಮಗುವಿಗೆ ವೈದ್ಯರು ಕೇಳ್ತಾರೆ, ಏನೇನ್ ಕೇಳ್ತಾರೆ ಅಂತ ಕೇಳಿದ್ರೆ, ನಿನ್ನ ಕೊನೆ ಜೀವನದ ಉಸಿರು ಎಳುವಂತ ಟೈಮ್ ಬಂದಿದೆ, ಆದ್ರೂ ಕೂಡ ನೀನ್ ನಗ್ತಾ ಇದೆಯಲ್ಲ ಅಂತ ಕೇಳಿದಾಗ ಅವಾಗ ವೈದ್ಯರಿಗೆ ಆ ಮಗು ಹೇಳುತ್ತಂತೆ, ನಾನು ಸಾಯುವುದಿಲ್ಲ, ನನ್ನ ತಾಯಿ ಎದ್ದ ತಕ್ಷಣ ದಿನಾಲು ಕೂಡ ಮಾದುಲಿಂಗನ ಗುಡಿಗೆ ಹೋಗಿ ಬಂದು ನನಗ ಹನಿಗೆ ಭಂಡಾರ ಹಚ್ತಿದ್ಲು, ಆ ಭಂಡಾರ ನಂಬಿಕೆ ನನಗಿದೆ, ಆಪರೇಷನ್ದಲ್ಲಿ ನನ್ನ ಮಾದುಲಿಂಗ ನಾನು ಕಾಪಾಡ್ತಾನೆ ಅನ್ನುವಂತ ಪ್ರಸಾದದಲ್ಲಿ ಶಕ್ತಿ ಇದೆ ಅಂತ ಆ ಮಗು ಹೇಳ್ತಾ ಇದೆ ಅಂತ ಹೇಳಿದ್ರು. ಅಂತ ಒಂದು ಶಕ್ತಿ ಭಂಡಾರದಲ್ಲಿ ಇವತ್ತಿದೆ. ಭಂಡಾರ ಬಹುರೋಗವನ್ನು ಕಳೆಯುತ್ತೆ. ಭಂಡಾರದಿಂದ ಸರ್ವರಿಗೆ ಕಲ್ಯಾಣವಾಗ್ತಿರ್ತಕ್ಕಂಥ ಸರ್ವ ಧರ್ಮಕ್ಕೂ ಬೇಕಾಗಿರ್ತಕ್ಕಂಥದ್ದು ಭಂಡಾರ. ಇವಾಗ ಏನೈತಿ ಶತಮಾನೋತ್ಸವ ಅಂತಂದ್ರೆ ಶತಮಾನೋತ್ಸವ ಯಾವ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಬರ್ಬೋದು? ನಾಳೆ ಸುಮಾರು ಸತೀಶ್ ಜಾರಕಿಹೊಳಿ ಸಾಹೇಬರು ಬರೋ ನಿರೀಕ್ಷೆ ಇದೆ, ಯತ್ನಾಳ್ ಸಾಹೇಬರು ಬರುವಂತ ನಿರೀಕ್ಷೆಗಳಿವೆ, ಈಶ್ವರಪ್ಪ ಸಾಹೇಬರು ಹಾಗೂ ಇಲ್ಲಿ ನಮ್ಮ ಲೋಕಲ್ ಆನಂದ್ ಸಾಹೇಬರು ನಮ್ಗೋಡ್ ಅವರು, ಜಗದೀಶ್ ಕುಡ್ಗುಂಟಿ ಸರ್ ಬರ್ಬೋದು. ನಾಳೆ ಇವರೆಲ್ಲ ರಾಜಕೀಯ ಗಣ್ಯರು ಮಾನ್ಯರು ಬರುವಂತ ನಿರೀಕ್ಷೆ ಇದೆ ನಾಳಿನ ದಿವಸ. ಭಕ್ತರಿಗೆ ಯಾವ ರೀತಿ ಸಂದೇಶ ಕೊಡ್ತೀರಿ? ಸುಖ ಶಾಂತಿ ಸಮೃದ್ಧಿ ಭಗವಂತನಲ್ಲಿ ನಮ್ಮದು ಮೊದಲಿಗೆ ಆಗಿರ್ತಕ್ಕಂಥದ್ದು ವಿಚಾರಗಳೇನಂತ ಕೇಳಿದ್ರೆ, ನಮ್ಮ ಸಮಸ್ತ ಭಾರತ ದೇಶದಲ್ಲಿ ಎಲ್ಲರಿಗೂ ಸಮಾನ ಸರ್ವ ಸಮಾನವಾಗಿರ್ತಕ್ಕಂಥ ಭಾವೈಕ್ಯ ನಾಡ ನಮ್ಮದು ಕರ್ನಾಟಕದಲ್ಲಿ ಆಗ್ಬೇಕಾಗಿದೆ. ನಮ್ಮಲ್ಲಿ ಜಾತಿ ಮತ ಪಂಥ ಯಾವುದು ಮೇಲು ಕೀಳು ಎನ್ನದೆ ಸರ್ವ ಧರ್ಮಕ್ಕೂ ಗುರುವಾಗಿರ್ತಕ್ಕಂಥ ನನ್ನ ಮಾದುಲಿಂಗನ ಜಾತ್ರೆ ನೆರವೇರ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೇಕಾಗಿದೆ ಇವತ್ತಿನ ದಿವಸದಲ್ಲಿ. ಭಕ್ತರೆಲ್ಲರೂ ಅದಕ್ಕಟ್ಟು ಭಯ ಪಡೆದು ಭಂಡಾರ ಅಂದ್ರೆ ಬಂಗಾರ, ಇದು ಬೆಂಕಿದ ಹಿಂಗಂದು ಅಟ್ಟು ಭಕ್ತರೆಲ್ಲ ಅದ್ರ ಮ್ಯಾಗ ನಂಬಿಕೆ ಇಟ್ಟು ಅವರು ಶ್ರದ್ಧಾ ಭಕ್ತಿಯಿಂದ ಅವರು ಸಂಸಾರ ಪ್ರಪಂಚ ಸಾಗಿಸ್ತಾರೆ. ಮತ್ತ ಮಾದುಲಿಂಗ ಅವರಿಗೆ ಅದೇ ಪ್ರಕಾರ ಆಶೀರ್ವಾದ ಮಾಡಿಸಿದ್ರೆ ಸಂಸಾರದಲ್ಲಿ
ಕೊರ್ತಿ ಕುಂದ ಬೀಳಾರ್ದಂಗೆ ನಡೆಸಿಕೊಡ್ತಾನೆ. ಇಲ್ಲಿ ಕುಂಚನೂರು ಗ್ರಾಮ ಬರ್ತದೆ ಪಲ್ಲಕ್ಕಿ ಜರುಗ್ತಾರೆ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕುಂಚನೂರು ಗ್ರಾಮದಲ್ಲಿ ಪರಂಪರೆ ಪ್ರಕಾರ ಮಾದುಲಿಂಗನ ಜಾತ್ರೆ ವರ್ಷದಂತೆ ಈ ವರ್ಷವೂ ಪಲ್ಲಕ್ಕಿ ಭೇಟಿ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ಮತ್ತು ಸಾಮೂಹಿಕ ಜನರ ಮಧ್ಯದಲ್ಲಿ ಭೇಟಿ ನಡೆದವ ಮತ್ತು ಬಹಳ ಅದ್ದೂರಿಯಿಂದ ಕಾರ್ಯಕ್ರಮ ಜರುಗಲಾಗತ್ತ. ಎಷ್ಟು ಪಲ್ಲಕ್ಕಿಗಳು ಸೇರಿದಾವೆ? ಏನ್ ಸೇರಿದಾವೆ? ಇಲ್ಲಿ ಈಗ ಭೇಟಿ ಸಲುವಾಗಿ 12 ಪಾಲ್ಕಿ ಸೇರಿದಾವ. ಯಾವ್ಯಾವ ಊರಿಂದ ಬಂದಿದ್ದಾವ ಪಲ್ಲಕ್ಕಿ? ಬೇವರಿಗೆ ಬಿಯಾಣಿ ಸಿದ್ದಂದು ಬೇವರಿಗೆ ಜಟ್ ತಾಲೂಕ ಮತ್ತು ಬೆಳವಂಡಿಗೆ ವೀರ ಮಲಕಾರ ಸಿದ್ದ ಜಟ್ ತಾಲೂಕ, ಶಿರ್ನಾಳ ವಿಜಯಪುರ ಜಿಲ್ಲಾ, ಶಾವರ ಸಿದ್ದಂದು ಅತ್ನಿ ತಾಲೂಕ, ಕೌಲಗುಡ್ಡ ಕರಿಯೋಗ ಸಿದ್ದ, ಅತ್ನಿ ಮಳಗಾಲ ಸಿದ್ದಂದು, ವಡ್ರಟ್ಟಿ ಔದು ಸಿದ್ದೇಶ್ವರದು, ಚಿಕ್ಕಲಿಕ್ಕಿ ಅಮೋಘ ಸಿದ್ದೇಶ್ವರದು, ಇವು ಬಿದಿರಿ ಮಳಿ ಮಲ್ಲಾಪಳ್ಯ ಇವು ಎಲ್ಲಾ ಪಲ್ಲಕ್ಕಿ ಸೇರಿಕೊಂಡು ಭೇಟಿ ಮಾಡಿಕೊಂಡು ಬಹಳ ವೈಭವದಿಂದ ಭೇಟಿ ನಡೆದಿದೆ. ಈ ಭಂಡಾರ ಆಡ್ತಾ ಇದಾರಲ್ಲ ಭಂಡಾರ, ಈ ಭಂಡಾರ ಸರಿ ಸುಮಾರು ಎಷ್ಟು ಕೆಜಿ ಕ್ವಿಂಟಲ್ ಆಡ್ತಿರ್ಬೋದು ಜನ? ಸರ್ವ ಸಮಾನ ಸಾಧಾರಣ 5-6-7 ಕ್ವಿಂಟಲ್ ಭಂಡಾರ ಹಾರುತ್ತದೆ. 11 ಕ್ವಿಂಟಲ್. ಭಕ್ತರಿಗೆ ಯಾವ ರೀತಿ ನೀವು ಸಂದೇಶ ಕೊಡ್ತೀರಿ? ಭಕ್ತರಿಗೆ ಸುಖ ಶಾಂತಿ ನೆಮ್ಮದಿ ಬೆಳಿ ಸುಖ ಶಾಂತಿ ಆ ಮಾದಣ್ಣಂದು ಆಶೀರ್ವಾದ ತಿಳಿಸಿಂದ್ರೆ ಎಲ್ಲರಿಗೆ ಸಮಾಧಾನಕಾರಕವಾಗಿ ಭಂಡಾರ ಆಶೀರ್ವಾದ ಕೊಡ್ತೇವೆ. ಅವರು ಭಕ್ತರು ಎಲ್ಲರೂ ಆ ಭಂಡಾರ ಮ್ಯಾಗ ನಂಬಿಕೆ ಇಟ್ಟು ಅವರು ಜೀವನ ಸಾಗಿಸ್ತಾರೆ. ಭಂಡಾರ ಅಂದ್ರೆ ಬಂಗಾರ. ಬಂಗಾರ. ಏನ್ರಿ ನಿಮ್ಮ ಹೆಸರು? ಏನ್ ಜಾತ್ರೆಗೆ ಏನ್ ನಮ್ದ್ರಿ ಬೆಳಗಾವಿ ಜಿಲ್ಲಾ ಕಾಗವಾಡ ಅತನಿ ತಾಲೂಕಾ ಮೊಳೆರಿ ಹೊಣ್ಣ ಮೊಳೆ ಹೋಗ್ಸಿದ್ದ ನಾಡಗೌಡ ಅಮೋಘ ಸಿದ್ದನ ಬಲಗೈ ಬಂಟ ಹೊಣ್ಣ ಮೊಳೆದು ಹೋಗ್ಸಿದ್ರಿ. 1700 ನೌಕೋಟ್ ಸಿದ್ರ ಒಳಗ್ರಿ ಮಾದಾನ ಮದಗೊಂಡ್ ಅಂದ್ರ ನಂಗ್ ಪಂಚ ಪ್ರಾಣ ಅಂತೇಳಿ ಒಂದು ಹಾದ ವರ್ಷ ಜಾತ್ರೆಯಾಗ ಹೇಳೇನ್ರಿ ನಾ. ಈ ಮಾದಾನ ಮಲ್ಕಾರ್ಸಿದ್ ಅಂದ್ರ ರೀ ನಡದಾಡು ದೇವ್ರು ಮಾತಾಡು ದೇವ್ರಿ. 1700 ನೌಕೋಟ್ ಸಿದ್ರ ಒಳಗ್ರಿ ನಡದಾಡು ದೇವ್ರು ಮಾತಾಡು ದೇವ್ರ ಅಂದ್ರ ಮಾದಾನ ಮದಗೊಂಡ್ರಿ. ಯಾಕಂದ್ರ ಲಾಕ್ಡೌನ್ ದಾಗ ಎಷ್ಟೋ ಕಿಡ್ನಿ ಲಿವರ್ ಎಷ್ಟೋ ಸತ್ ಹೋದ್ರಿ. ಖರೆ ನಮ್ ಭಂಡಾರ ಮ್ಯಾಗ ನಂಬಿಕೆ ಇಟ್ಟು ಯಾರು ಬಾಳೆ ಮಾಡ್ಯಾರ ನೋಡ್ರಿ ಅವ್ರಿಗೆ ಯಾವ್ದು ಕೊರೋನಾ ನಾ ಅಂತ ಹೇಳ್ತೀನ್ರಿ. ಸಣ್ಣಾಗಿರ್ತ 10 ವರ್ಷ ಇದ್ದಾಗ ಹಿಡ್ದ ಈ ಭಂಡಾರದಾಗ ಅಮೋಘ ಸಿದ್ದನ ಭಕ್ತರಿ. ನಾವು ದನಗರ್ರಿ. ನಮ್ ಮನಿ ದೇವ್ರ ಆರ್ವಾಡಿ ಬೀರಪ್ಪ, ಸಾಂಗ್ಲಿ ಜಿಲ್ಲಾ ಆ ಕಡೆ ಮಹಾರಾಷ್ಟ್ರದ ನಮ್ ಮನಿ ದೇವ್ರ ಆರ್ವಾಡಿ ಬೀರಪ್ಪರೆ. ನಾವು ನಡ್ಕೋದ ಅಮೋಘ ಸಿದ್ದ ವಂಶಾವಳಿದಾಗ ನಡ್ಕೋತೀವ್ರಿ. ಯಾಕಂದ್ರೆ ಈ ನಾಡಗೌಡ ಅಮೋಘ ಸಿದ್ದ ವಂಶಾವಳಿದವ್ರಿಗ್ರಿ ಇದು ಯಾರು ನಡೆಯಂಗಿಲ್ರಿ, ಮಾಂಸಾರಿ ಬೇಸಾರಿ ಯಾರು ನಡೆಯಂಗಿಲ್ರಿ. ಇಲ್ಲಿ ಏನಿದ್ರು ಶುದ್ಧ ಶಾಕಾರಿನ ರೀ. ಈ ಕುಚನೂರ್ ಮಾದಾನ್ದ ಹಿಸ್ಟ್ರಿ ಹೇಳ್ಬೇಕಾದ್ರ ರೀ, ಈಗ ಮೊನ್ನೆ ನಮ್ಮ ಮೋಳೆಕ್ ಬಂದಿದ್ರಿ, ಬೆಳಗಾವಿ ಜಿಲ್ಲಾ ಅತನಿ ತಾಲೂಕಾ ಮೋಳೆಕ್ ಬಂದಿರ್ರಿ. ಆ ದೇವ್ರಿಗೆ ತರಿಸ್ಬೇಕಾದ್ರೆ ರೀ ಒಂದು 20-30 ವರ್ಷ ಆದ್ರೂ ಅಣ್ಣ ತಮ್ಮ ಒಟ್ಟ ಸಿಗಂಗಿಲ್ರಿ. ಈ ನಾಡಗೌಡ ಅಮೋಘ ಸಿದ್ದನ ಭಕ್ತರ 18 ಪಗಡಿ ಜಾತಿ ಅದಾರ್ರಿ. ಈ ಭಂಡಾರದ ಜಾತಿ ಬೇಟಿ ಗೊತ್ತಿಲ್ರಿ, 18 ಪಗಡಿ ಜಾತಿ ಬೇಕ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಗ್ ಸಂವಿಧಾನ ಭಾರತ ರತ್ನ ಅನ್ಸ್ಕೊಂಡಿರ್ಲ, ಈ ಭಂಡಾರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗತೆ 18 ಪಗಡಿ ಜಾತಿ ಭಂಡಾರಕ್ ಬೇಕ್ರಿ. ಇಲ್ಲಿ ಕುಚನೂರ್ದಾಗ ಮತ್ತೊಂದು ವಿಶೇಷ ಅಂದ್ರಿ, ಮಾದಾನ್ ಎಲ್ಲಿ ಹೋದ್ರು ಕರ್ನಾಟಕ ಮಹಾರಾಷ್ಟ್ರ ನಡ್ಕೋತ ಹೋಗ್ತಾನ್ರಿ. ಆ ನಡ್ಕೋತ ಬರೋ ಸಂದರ್ಭದಾಗ ಒಬ್ರು ಅಜ್ಜಾರ ಈ ವಯಸ್ಸದವ್ರು ಅದಾರ, ದಿಮ್ಟಿಗೆ ಹಿಡ್ಕೊಂಡ ಸೈಕಲ್ ಮ್ಯಾಗ ಬರ್ತಾವ್ರಿ. ಅವ್ರ SC ಸಮಾಜದವ್ರು. ಈ ಊರಾಗ ಮಾದಾನನ್ನು ಸೇವಾ ಮಾಡವ್ರು SC ಸಮಾಜದವ್ರ ದಿಮ್ಟಿಗೆ ಹಿಡಿತಾರೆ. ಎಷ್ಟು ವರ್ಷ ನಾವ್ರಿ ಈ ಕಡೆ ಬರತ್ತಮ್ಮ. ಈ ಹುಡುಗನ ಅಷ್ಟ ಇದ್ದಾನ ಹಿಡ್ದಾರಿ ನಾಡಗೌಡ ಅಮೋಘ ಸಿದ್ದನ ಭಕ್ತರಿ. ಮತ್ ನಾವ ನಮ್ಮ ಟ್ರಕ್ ನಮ್ಮನ್ನ ಇರ್ತೀವ್ರಿ, ಜಾತ್ ಒಯ್ರಿ ಕೊಡ್ಲಿಕ್ ಕಾವ್ರಿ. ಹಂಗ ಈ ಭಂಡಾರದಾಗ ಯಾವ ಜಾತಿ ಮಾಡ್ತಾರ ನೋಡ್ರಿ ಅವ್ರ ಮೂಲ ಗುಂಪ ಅಂತಾರ್ರಿ. ನಾವು ರಾಜಕೀಯ ಬೆನ್ನಾತಿ ಎಲ್ಲಾ ನಾನು ಸ್ವಂತ ಇದ್ದದ ಎಲ್ಲಾ ಕಳ್ಕೊಂಡೇನ್ರಿ. ಖರೆ ಭಂಡಾರ ಬೆನ್ನಾತಿ ಏನ್ ಕಳ್ಕೊಂಡಿಲ್ರಿ. ಭಂಡಾರ ಬೆನ್ನಾತಿ ಕೈ ಮಾಡಿದ್ರೆ ಕೈಲಾಸ ಐತ್ರಿ.
ಯಾವ ಬೇಕಾದವ್ ಮಂತ್ರಿ ಇರ್ಲಿ ಕೈ ಮಾಡ್ರೆ ನಿಂದ್ರಬೇಕ್ರಿ ಅವು ಅಟ್ಟ ಈ ಭಂಡಾರದಾಗ ತಾಕತ್ ಐತ್ರಿ ಮತ್ತ ನಾವ್ ಸಾಲ್ಸಿದ್ರ ಬನಾತೆ ಐತ್ರಿ ನಾಡಗೌಡ ಅಮೋಘಸಿದ್ದನ ಬಾಜುಕರ್ ಸಾಲ್ಸಿದ್ರೆ ಬನ ಐತ್ರಿ ಇಷ್ಟ ಸಣ್ಣ ಇರ್ತಾ ಹೋಗ್ತಿದ್ರಿ ನಾವ್ ಟ್ರಕ್ ನಮ್ಮನ್ನು ಇರ್ತಿದ್ವಿ ಖರೆ ಲೀಡರ್ಗಳು ಇರ್ತಾರಲ್ಲ ಕಮಿಟಿ ಅಂತ ಒಂದ್ ಇರ್ತೈತ್ರಿ ಅವಾಗ ನಮ್ಮ ಅಪ್ಪಾರು ಬಿ ಕಸ ಹೊಡ್ಕೋತ್ ಗುಡಿಯಾಗ ಸೇವಾ ಮಾಡ್ಕೋತಿದ್ರಿ ನಾವು ಅದ ಮಾಡ್ಕೋತಿದ್ವಿ ನಾವು ಬೆಳಿತೀವಿ ಬಾ ಅಂತ ಹೇಳಿ ನಮ್ ಗುಡಿಯಾಂದ ಟ್ರಕ್ ತಗದ್ರಿ ಇಲ್ಲೆಲ್ಲಾ ಸುತ್ತಮುತ್ತ ಮೈಗೂರ್ ಮುತ್ತೂರ್ ಕುಚ್ಚನೂರ್ ಇಲ್ಲಿ ಸಾವುಕಾರ ಅದಾರ ಇಟ್ಟಂಗಿ ಬಟ್ಟಿ ಇಲ್ಲಿ ಬಗ್ಯಾಸ್ ಇಳಿಸಾಕ್ ಬರ್ತೀನ್ರಿ ನಾ ಅಲ್ಲಿ ಬಗ್ಯಾಸ್ ಇಳಿಸಿ ಜಳಕ ಮಾಡಿ ಮಾದಾನನ್ ಭಂಡಾರ ಹಚ್ಕೊಂಡ್ ಟ್ರಕ್ ಮ್ಯಾಗ ಭಂಡಾರ ಹೊಡದ್ನಿ ಅಂದ್ರ ಕರ್ನಾಟಕ ಮಹಾರಾಷ್ಟ್ರ ತಿರ್ಗಾಡ್ತೀನ್ರಿ ನನ್ ಗಾಡಿ ಕರ್ನಾಟಕ ಪಾಸಿಂಗ್ ಟ್ರಕ್ ಇತ್ರಿ ಮಹಾರಾಷ್ಟ್ರದಾಗ ಒಂದ್ ದಿವಸದ ಬಿ ಮಹಾರಾಷ್ಟ್ರ ಟ್ಯಾಕ್ಸ್ ಕಟ್ಟಿಲ್ಲ ಮಹಾರಾಷ್ಟ್ರದ ಪಾಸಿಂಗ್ ಇದ್ದ ಟ್ರಕ್ RTO ಕೈ ಮಾಡವ್ರಿ ನನಗ್ ಮಾತ್ರ RTO ಕೈ ಮಾಡ್ತಿಲ್ಲಾಗಿದ್ರಿ ಯಾಕಂದ್ರ ಒಂದ್ ಜಾತ್ರೆ ತಪಸ್ತನ ಅಂತೇಳಿ ಮತ್ತೆ ಡೈಲಿ 2-3 ಟ್ರಿಪ್ ಆಗ್ಲತ್ತಾವು ಡೈಲಿ 15,000 ರೂಪಾಯಿ ಮುಳುಗ್ತಾವು ಒಂದ್ ಅಮೋಘಸಿದ್ದನ್ ಜಾತ್ರೆ ಈ ವರ್ಷ ಮುನಿಸ್ತಿನಂತ ಮನಸ್ಸಿನಾಗ ಬೇಡ್ಕೊಂಡೇನ್ರಿ ಕೋಲ್ಹಾಪುರ ಜಿಲ್ಲಾ ಹಾತಕಲಂಗಡ ತಾಲೂಕಾ ಅಲ್ಲಿ ರಾತ್ರಿ RTO ಬ್ಯಾಟ್ರಿ ಹೊಡದ್ರಿ ಮತ್ತೆ ಒಂದ್ ತಿಂಗಳ ಟ್ರಕ್ ತರತ್ತೇನ್ ಖರೆ ಈ RTO ಕೈಯಾಗ ಸಿಗಸ್ಬೇಡ್ರಿ ಅಲ್ಲಿ ಒಟ್ಟ ಕಸಿಲಕ್ ಹೆಂಗಾದ್ರೂ RTO ಕೈಯಾಗ ಸಿಗೋದು ಗಚ್ಚ ಐತ್ರಿ ಮಾದಾನನ್ ಹೆಸರು ತಗೊಂಡ್ ಟ್ರಕ್ ಹೊಡ್ಯಾಕ ಚಾಲು ಮಾಡಿನ್ರಿ RTO ನಂಗೆ ಹಿಡಿದಿಲ್ರಿ ಅವಾಗ ಹಿಡ್ದ ನಾವ್ ಭಂಡಾರ ಅಂದ್ರ ಪಂಚ ಪ್ರಾಣ ರೀ ಅಮೋಘ ಸಿದ್ದನ ಭಂಡಾರ ದೇಶಕ್ಕೆಲ್ಲ ಬಂಗಾರ ಅಮೋಘ ಸಿದ್ದನ ಜೋಳಿಗಿ ದೇಶಕ್ಕೆಲ್ಲ ಹೋಗಿ ಇನ್ನು ವಿಶೇಷ ಅಂದ್ರ ಕುಚ್ಚನೂರ್ ಮಾದನಿಲ್ಲ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಕುಚ್ಚನೂರ್ ಸಣ್ಣ ಹಳ್ಳಿ ಇದೆ ಸಣ್ಣ ಹಳ್ಳಿ ಅಂದಕ್ಕಿಂತನೂ 1700 ನೌಕೋಟಿ ಸಿದ್ರೊಳಗ ಮಠಮನ್ಯಾಗ ಪ್ರಸಿದ್ಧ ದೇವಸ್ಥಾನ ರೀ ಈ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಾ ದೇವ್ರಿಗೆ ಬೇನ್ ಸಿದ್ ಬಂದಾನ್ರಿ ಅದು ದೇವ್ರ ನಡ್ಕೋತಾರಿ ಕಾಲ್ನಡಿಗೆ ಹೊನ್ನ ಮೋಳಿ ಹೊನ್ನ ದೇವ್ರಿಗೆ ಮಣ್ಣು ಹಿಡಿದ್ರ ಬಂಗಾರ ಮಾಡುವಂತ ದೇವ್ರ ಹೊನ್ನ ದೇವ್ರಿಗೆ ಬೇಯಾನ್ಸಿದ್ರಿ ಮತ್ತ ಹೊನ್ನ ಮೋಳಿ ಹೋಗ್ಸಿದ್ದ